ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಮೊದಲನೆಯ ಪ್ರಶ್ನೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಮುಖ್ಯ ಉದ್ದೇಶವೇನು? ಎ. ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು. ಬಿ. ಎಲ್ಲ ಗ್ರಾಮೀಣ ಸಹಕಾರಿ ಸಂಘಗಳನ್ನು ವಿಲೀನಗೊಳಿಸುವುದು. ಸಿ. ಕೃಷಿ ಸಹಕಾರಿ ಸಂಘಗಳನ್ನು ಮಾತ್ರ ನಿಯಂತ್ರಿಸುವುದು. ಡಿ. ನಗರ ಸಹಕಾರಿ ಸಂಘಗಳನ್ನು ಉತ್ತೇಜಿಸುವುದು. ಸರಿಯಾದ ಉತ್ತರ ಎ. ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು. ಪಂಚಾಯತ್ ಚುನಾವಣೆಯ ಮೇಲುಸ್ತುವಾರಿ ಮಾಡುವ, ನಿರ್ದೇಶನ ನೀಡುವ, ಚುನಾವಣೆಗಳನ್ನು ನಡೆಸುವ ಅಧಿಕಾರ ಯಾರ ಬಳಿ ಇದೆ? ಎ. ಭಾರತೀಯ ಚುನಾವಣಾ ಆಯೋಗ. ಬಿ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿ. ಸಿ. ಜಿಲ್ಲಾಡಳಿತ. ಡಿ. ರಾಜ್ಯ ಚುನಾವಣಾ ಆಯೋಗ. ಸರಿಯಾದ ಉತ್ತರ ಡಿ. ರಾಜ್ಯ ಚುನಾವಣಾ ಆಯೋಗ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗಿನ ಧ್ಯೇಯವಾಕ್ಯ ಯಾವುದು? ಎ. ಕೃಷಿ ಮೂಲಂ ಜಗತ್ ಸರ್ವಂ. ಬಿ. ಸಮೃದ್ಧಿ ಕೃಷಿ ವಿನಃ. ಸಿ. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ. ಡಿ. ಗ್ರಾಮೀಣ ಬೇರು ಜಾಗತಿಕ ಮೇರು. ಸರಿಯಾದ ಉತ್ತರ ಡಿ. ಗ್ರಾಮೀಣ ಬೇರು ಜಾಗತಿಕ ಮೇರು. ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದರ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಎ. ಸಂತಾನಂ ಸಮಿತಿ. ಬಿ. ಕೃಪಲಾನಿ ಸಮಿತಿ. ಸಿ. ಗೋರವಾಲ ಸಮಿತಿ. ಡಿ. ರಂಗರಾಜನ್ ಸಮಿತಿ. ಸರಿಯಾದ ಉತ್ತರ ಎ. ಸಂತಾನಂ ಸಮಿತಿಯಾಗಿದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಎ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಬಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಹಣಕಾಸು ಸಮಿತಿ. ಸಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರ ಅಧಿಕಾರಾವಧಿ 1 ವರ್ಷ. ಡಿ. ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಸರಿಯಾದ ಉತ್ತರ ಡಿ. ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ಎ. ಹೈಡ್ರೋಕ್ಲೋರಿಕ್ ಆಮ್ಲ. ಬಿ. ಸಲ್ಫರಿಕ್ ಆಮ್ಲ. ಸಿ. ಹೈಡ್ರೋಕ್ಲೋರಿಕ್ ಆಮ್ಲ. ಡಿ. ಟಾಟಾರಿಕ್ ಆಮ್ಲ. ಸರಿಯಾದ ಉತ್ತರ ಸಿ. ಹೈಡ್ರೋಕ್ಲೋರಿಕ್ ಆಮ್ಲ. ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಮಿತಿಯನ್ನು ಅನುಷ್ಠಾನಗೊಳಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು? ಎ. ರಾಜಸ್ಥಾನ್. ಬಿ. ಉತ್ತರಾಖಂಡ. ಸಿ. ಗುಜರಾತ್. ಡಿ. ಕರ್ನಾಟಕ. ಸರಿಯಾದ ಉತ್ತರ ಗುಜರಾತ್.
ದ ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಎ. ಬಳ್ಳಾರಿ, ಬಿ. ಚಾಮರಾಜನಗರ, ಸಿ. ಉಡುಪಿ, ಡಿ. ಮಂಡ್ಯ. ಸರಿಯಾದ ಉತ್ತರ ಎ. ಬಳ್ಳಾರಿ.